ಹಾಯ್ ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆಯು ಆತ್ಮದ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳಿದೆ. ಹಾಗಾದ್ರೆ ಬನ್ನಿ, ಆತ್ಮದ ಕುರಿತು ಭಗವದ್ಗೀತೆ ಏನೆಲ್ಲ ಹೇಳಿದೆ ಎಂಬುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಆತ್ಮದ ಕುರಿತು ಎಷ್ಟೇ ತಿಳಿದುಕೊಂಡರೂ ಅದು ಅಪೂರ್ಣವಾಗಿಯೇ ಕಾಣುತ್ತೆ. ಆತ್ಮದ ಕುರಿತು ತಿಳಿದುಕೊಳ್ಳಲು ನಮ್ಗೆ ಸಾಕಷ್ಟು ವಿಚಾರಗಳು ಇವೆ. ಭಗವದ್ಗೀತೆಯಲ್ಲೂ ಆತ್ಮದ ಕುರಿತು ಸಾಕಷ್ಟು ವಿಚಾರಗಳನ್ನ ಉಲ್ಲೇಖಿಸಲಾಗಿದೆ. ಭಗವದ್ಗೀತೆ ಆತ್ಮದ ಕುರಿತು ಏನೆಂದು ಹೇಳುತ್ತೆ? ಭಗವದ್ಗೀತೆಯಲ್ಲಿ ಆತ್ಮಕ್ಕೆ ಸಂಬಂಧಿಸಿದಂತಹ ರಹಸ್ಯಗಳು ಇವೆ. ಆತ್ಮಕ್ಕೆ ಭೂತ, ವರ್ತಮಾನ ಅಥವಾ ಭವಿಷ್ಯ ಇರುವುದಿಲ್ಲ. ಜೀವಿಯ ದೇಹವು 6 ರೀತಿಯ ರೂಪಾಂತರಗಳಿಗೆ ಒಳಪಟ್ಟಿರುತ್ತೆ. ಅದು ತಾಯಿಯ ದೇಹದ ಗರ್ಭದಲ್ಲಿ ಹುಟ್ಟುತ್ತದೆ, ಸ್ವಲ್ಪ ಸಮಯದವರೆಗೆ ಇರುತ್ತದೆ, ಬೆಳೆಯುತ್ತದೆ, ಭೂಮಿಯ ಮೇಲೆ ಕೆಲವು ಪರಿಣಾಮಗಳನ್ನ ಉಂಟು ಮಾಡುತ್ತೆ, ಕ್ರಮೇಣ ಕ್ಷೀಣಿಸುತ್ತದೆ ಮತ್ತು ಕೊನೆಗೆ ಕಣ್ಮರೆಯಾಗುತ್ತೆ. ಅದ್ಯಾಕೋ ಆತ್ಮವು ಅಂತಹ ಯಾವುದೇ ಬದಲಾವಣೆಗಳಿಗೆ ಒಳಗಾಗುವುದಿಲ್ಲ. ಆತ್ಮವು ಹುಟ್ಟುವುದಿಲ್ಲ, ಆದರೆ ಅದು ಭೌತಿಕ ದೇಹವನ್ನ ತೆಗೆದುಕೊಳ್ಳುವುದರ ಮೂಲಕ ದೇಹವು ತನ್ನ ಜನ್ಮವನ್ನ ಪಡೆಯುತ್ತದೆ. ಆತ್ಮವು ಎಲ್ಲಿಯೂ ಹುಟ್ಟುವುದಿಲ್ಲ ಮತ್ತು ಆತ್ಮವು ಸಾಯುವುದಿಲ್ಲ. ಆತ್ಮಕ್ಕೆ ಭೂತ, ವರ್ತಮಾನ ಅಥವಾ ಭವಿಷ್ಯದ ಅರಿವು ಇರುವುದಿಲ್ಲ. 2. ಆತ್ಮವು ಇಡೀ ದೇಹವನ್ನ ವ್ಯಾಪಿಸಿಕೊಂಡಿರುತ್ತದೆ. ಆತ್ಮವು ಪ್ರಜ್ಞೆಯಾಗಿ ದೇಹದಾದ್ಯಂತ ಹರಡಿಕೊಂಡಿರುತ್ತೆ. ಈ ಪ್ರಜ್ಞೆಯ ಹರಡುವಿಕೆಯು ಒಬ್ಬರ ಸ್ವಂತ ದೇಹದೊಳಗೆ ಸೀಮಿತವಾಗಿ ಉಳಿದುಕೊಳ್ಳುತ್ತದೆ. ಒಬ್ಬರಿಗೆ ಇನ್ನೊಬ್ಬರ ನೋವು ಮತ್ತು ಸುಖಗಳ ಬಗ್ಗೆ ತಿಳಿದಿರುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ದೇಹವು ಒಬ್ಬ ವ್ಯಕ್ತಿಯ ಆತ್ಮದ ಸಾಕಾರವಾಗಿರುತ್ತೆ. ಆತ್ಮಕ್ಕೆ ಸಾವಿಲ್ಲ. ಆತ್ಮವು ತನ್ನ ಸುತ್ತಲಿನ ವಾಸ್ತವದ ಅನುಭವಗಳನ್ನ ಹೊಂದಲು ಸಮರ್ಥವಾಗಿರುವ ಜೀವಂತ ಅಸ್ತಿತ್ವ ಎಂದು ಭಗವದ್ಗೀತೆ ಸ್ಪಷ್ಟವಾಗಿ ಹೇಳುತ್ತೆ. ಅದು ಪ್ರಜ್ಞೆಯ ಮೂಲವಾಗಿದೆ. ಆತ್ಮ ಅಥವಾ ಜೀವಂತ ಅಸ್ತಿತ್ವವನ್ನ ಚಟುವಟಿಕೆಗಳ ಕ್ಷೇತ್ರ ಅಥವಾ ದೇಹದ ಜ್ಞಾನಿ ಎಂದು ಕರೆಯಲಾಗುತ್ತೆ. ಆತ್ಮ ಸೇರಿಕೊಂಡಿರುವ ದೇಹಕ್ಕೆ ಮರಣದ ಸಂದರ್ಭ ಎದುರಾಗಬಹುದು, ಆದರೆ ಆತ್ಮಕ್ಕೆ ಯಾವುದೇ ಸಾವಿಲ್ಲ. ಆತ್ಮವು ದೇಹವನ್ನ ಬದಲಾಯಿಸುತ್ತಲೇ ಇರುತ್ತೆ. ವಸ್ತುವಿನಿಂದ ಮಾಡಲ್ಪಟ್ಟ ಭೌತಿಕ ದೇಹಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ. ಹೀಗಾಗಿ ಆತ್ಮವು ನಿರಂತರವಾಗಿ ಹೊಸ ದೇಹಗಳನ್ನ ಸಾಕಾರಗೊಳಿಸಿಕೊಳ್ಳುತ್ತಿದೆ. ಅದೇ ರೀತಿ ದೇಹದ ಮರಣದ ಸಮಯದಲ್ಲಿ ಆತ್ಮವು ಮತ್ತೊಂದು ಭೌತಿಕ ದೇಹವನ್ನ ಸ್ವೀಕರಿಸುತ್ತೆ. ಆತ್ಮವು ಒಂದು ದೇಹದಲ್ಲಿ ನಿಲ್ಲಿಸಿದಾಗ ಆ ದೇಹ ಮರಣ ಹೊಂದಿದ ನಂತರ ಆತ್ಮವು ಆ ದೇಹವನ್ನ ತೊರೆದು ಇನ್ನೊಂದು ದೇಹವನ್ನ ಸೇರಿಕೊಳ್ಳುತ್ತೆ. ಆತ್ಮವು ಅವಿನಾಶಿ, ಮುರಿಯಲಾಗದ ಮತ್ತು ಕರಗದಂತಿದೆ. ಆತ್ಮವನ್ನ ಯಾವುದೇ ಆಯುಧದಿಂದ ತುಂಡುಗಳಾಗಿ ಕತ್ತರಿಸಲಾಗುವುದಿಲ್ಲ, ಬೆಂಕಿಯಿಂದ ಸುಡಲಾಗುವುದಿಲ್ಲ, ನೀರಿನಿಂದ ತೇವಗೊಳಿಸಲಾಗುವುದಿಲ್ಲ ಅಥವಾ ಗಾಳಿಯಿಂದ ಒಣಗಿಸಲು ಸಾಧ್ಯವಿಲ್ಲ. ಅದು ಅವಿನಾಶಿ ಮತ್ತು ಮುರಿಯಲಾಗದು. ಆದ್ದರಿಂದ ಎಲ್ಲಾ ಆತ್ಮಗಳು ಶಾಶ್ವತವಾಗಿ ಮರಣ ಹೊಂದಿದ ದೇಹದಿಂದ ಬೇರ್ಪಡುತ್ತದೆ. ಆತ್ಮವು ಒಂದು ಪ್ರಜ್ಞೆಯಾಗಿದೆ, ಆದ್ದರಿಂದ ಅದು ಅದೃಶ್ಯ ಮತ್ತು ಅಚಿತ್ಯ. ಆತ್ಮವು ಬದಲಾಗದ, ಸ್ಥಿರ ಮತ್ತು ಶಾಶ್ವತವಾದದ್ದು. ಸಮಯದ ಪ್ರಭಾವದಿಂದಾಗಿ ವಸ್ತುವು ನಿರಂತರವಾಗಿ ಎಲ್ಲಾ ರೀತಿಯ ಬದಲಾವಣೆಗಳಿಗೆ ಒಳಪಟ್ಟಿರುತ್ತದೆ. ಆದರೆ ವಸ್ತುವಿನಂತಲ್ಲದೆ ಆತ್ಮವು ಸಮಯದ ಪ್ರಭಾವಕ್ಕೆ ಒಳಗಾಗದ ಕಾರಣ ಅದು ಎಂದಿಗೂ ಯಾವುದೇ ಬದಲಾವಣೆಗೆ ಒಳಪಡುವುದಿಲ್ಲ. ಇದು ವಾಸ್ತವವಾಗಿ ಆತ್ಮದ ಶಾಶ್ವತವಾಗಿ ಬೇರ್ಪಟ್ಟ ಪರಮಾಣು ಭಾಗವಾಗಿದೆ. ಅದು ಅಲ್ಲಿ ಶಾಶ್ವತವಾಗಿ ಒಂದೇ ಪರಮಾಣುವಾಗಿ ಉಳಿಯುತ್ತದೆ. ಅದು ಎಂದಿಗೂ ಬದಲಾವಣೆ ಆಗುವುದಿಲ್ಲ.